ಸ್ಮರಿಸುತ್ತಾ ಅಡ್ಡಲಿದ್ದು ಉಬಾರ್ ಉತ್ಸವ, ಟೀಮ್ ಉಬಾರ್ ಇದರ ಯುವಕರ ಒಂದು ತಂಡ ಎಷ್ಟು ಶಿಸ್ತುಬದ್ಧವಾಗಿದೆ, ಎಷ್ಟು ಗಟ್ಟಿಯಾಗಿದೆ, ಎಷ್ಟು ದೃಢವಾಗಿದೆ ಅನ್ನೋದಕ್ಕೆ ಇಲ್ಲಿ ನಿಂತಿರುವಂತಹ ಯುವಕರ ದಂಡೆ ಸಾಕ್ಷಿ. ಒಂದು ಸಮವಸ್ತ್ರದಲ್ಲಿ ಒಂದು ಶಿಸ್ತುಬದ್ಧವಾಗಿ ನಮ್ಮ ಸ್ವಾಗತಿಸುವುದನ್ನು ಹಿಡಿದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಲ್ಲಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಇಲ್ಲಿಯ ಒಂದು ನಮ್ಮ ಧಾರ್ಮಿಕ ಆಚರಣೆ ಒಟ್ಟಿಗೆ ಕಲಾ ಸೇವೆಯನ್ನು ಮಾಡುವಂಥ ಕೆಲಸ ಕೆಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನಷ್ಟು ಸಹಸ್ರಲಿಂಗೇಶ್ವರ ಸ್ವಾಮಿ ಮಹಾಂಕಾಳಿ ಅಮ್ಮನವರು ಇನ್ನಷ್ಟು ಶಕ್ತಿ ತುಂಬಲಿ, ಶಕ್ತಿ ನೀಡಲಿ. ಈ ಭಾಗದಲ್ಲಿ ಈ ಒಂದು ಸಂಘಟನೆ ಮುಕುಟಮಣಿಯಾಗಿ ಮೂಡಿ ಬರಲಿ ಅಂತ ಹಾರೈಸಿ, ಈಗಾಗಲೇ ನಮ್ಮ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರ ರಾಧಾಕೃಷ್ಣರವರು ಕೂಡ ಹೇಳಿದ್ದಾರೆ. ಹಾಗೆ ಮೇಡಮ್ ಹೇಳಿದಾಗೆ ಇಂದ್ರಪ್ರಸ್ಥ ಶಾಲೆಯ ವಿದ್ಯಾರ್ಥಿನಿಯರ ಒಂದು ಪ್ರತಿಭಾ ಅನಾವರಣ ಕೂಡ ಆಗಲಿಕ್ಕಿದೆ. ಅದೇ ರೀತಿಯಲ್ಲಿ ಶಮಿಕಾ, ನಿಮಗೆಲ್ಲ ತಿಳಿದ ಹಾಗೆ ಶಮಿಕಾ ಅವಳು ಒಂದು ಸ್ಯಾಂಡ್ ಆರ್ಟಿಸ್ಟ್, ಅಂದರೆ ಗಾಂಧಾರಿ ರೀತಿಯ ಮುಖಾಂತರ ಕಣ್ಣಿಗೆ ಬಟ್ಟೆ ಕಟ್ಟಿ, ಇತ್ತೀಚೆಗೆ ನೀವೆಲ್ಲ ಪತ್ರಿಕೆಯನ್ನು ಓದಿದ್ದೀರ, ಸುಮಾರು 250 ಚಿತ್ರಗಳನ್ನು ಹಾಡುವಾಗ ಕಣ್ಣಿಗೆ ಬಟ್ಟೆ ಕಟ್ಟಿ ಸ್ಯಾಂಡ್ ಆರ್ಟ್ ಅನ್ನು ಮಾಡಿದಂಥ ಪ್ರತಿಭೆ ಕೂಡ ನಮ್ಮ ಊರಿನ ಪ್ರತಿಭೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅವಳ ಕಾರ್ಯಕ್ರಮ ಕೂಡ, ಅವಳನ್ನು ಕೂಡ ಗುರುತಿಸುವಂಥ ಕಾರ್ಯಕ್ರಮ, ಅವಳ ಕಾರ್ಯಕ್ರಮ ಕೂಡ ಇದೆ. ಅದರಿಂದ ಅದನ್ನು ಕೂಡ ನಾವೆಲ್ಲ ಕಣ್ತುಂಬಿಕೊಳ್ಳೋಣ. 7 ಸಪ್ತಪದಿ ತುಳಿದಾಗ ಹೊಸ ಜೀವನವನ್ನು ನಾವು ಆರಂಭ ಮಾಡ್ತೇವೆ. ಸಪ್ತವರ್ಣ ಸೇರಿದಾಗ ಒಳ್ಳೆಯ ಕಲಾಕೃತಿ ಬರ್ತದೆ. ಅದೇ ರೀತಿಯಲ್ಲಿ ಸಪ್ತ ಸ್ವರಗಳು ಮೊಳಗುವಾಗ ಹೇಗೆ ಸುಶ್ರಾವ್ಯವಾದ ಸಂಗೀತ ಬರುತ್ತೆ, ಅದು ಆಲಾಪನೆಯಿಂದ ಇರ್ಬೋದು, ನಮ್ಮ ಇನ್ಸ್ಟ್ರೂಮೆಂಟಲ್ಲಿ ಇರ್ಬೋದು, ಅಂತ ಎಲ್ಲ ಒಂದು ಸಂಗೀತವನ್ನು ನಾವೆಲ್ಲ ಆಸ್ವಾದಿಸಲಿದ್ದೇವೆ. ನಮ್ಮ ಟೀಮ್ ಉಬಾರ್ ತಂಡದ ಪ್ರಯತ್ನದಿಂದ ಕಾರ್ಯಕ್ರಮ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.